ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 5. ನಾಟಕಕಾರ ಮತ್ತು ನಟನಾಗಿ ಗಿರೀಶ್. ಏನೆಲ್ಲ ಘಟಿಸುವುದೋ ಅದೆಲ್ಲವೂ ದೇವರ ಯೋಜನೆಯ ಒಂದು ಭಾಗವೇ ಆಗಿರುತ್ತದೆ. ಆ ದೇವನು ಗಿರೀಶ್ಗೆಂದೇ ಒಂದು ವಿಶೇಷ ಯೋಜನೆಯನ್ನು ಸಿದ್ಧವಿಟ್ಟಿದ್ದನೆಂಬುದು ಮುಂದೆ ಸಿದ್ಧವಾಯಿತು. ಗಿರೀಶ್ಗೆ ಹುಟ್ಟಿನಿಂದ ಅಪರೂಪದ ಮೇಧಾಶಕ್ತಿ, ಅನುಪಮ ಸೃಜನಶೀಲತೆ, ಅನೂಹ್ಯ ಆಸಕ್ತಿ ಮತ್ತು ಅತಿಶಯ ಬುದ್ಧಿಶಕ್ತಿ ಇವು ಅವನಿಗೆ ಬಳುವಳಿಯಾಗಿ ಬಂದಿದ್ದವು. ಆರಂಭದಲ್ಲಿ ಒಬ್ಬ ಪ್ರತಿಭಾವಂತನನ್ನು ಕಂಡಾಗ ಜನರು ತಪ್ಪಾಗಿ ತಿಳಿಯುವರು. ನಂತರ ಅಂತಹ ಪ್ರತಿಭೆ ಜಾಜ್ವಲ್ಯಮಾನವಾಗಿ ಪ್ರಕಾಶಗೊಳ್ಳುವುದನ್ನು ಕಂಡು ಮೂಕ ವಿಸ್ಮಿತರಾಗುವರು. ಒಂದು ನುಡಿಮುತ್ತು ಹೇಳುತ್ತದೆ, ಪ್ರತಿಭೆ ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುತ್ತದೆ ಮತ್ತು ತನ್ನದೇ ಕೈದೀಪವನ್ನು ಜೊತೆಗೆ ಒಯ್ಯುತ್ತದೆ. ತನ್ನ 36ನೆಯ ವಯಸ್ಸಿನಲ್ಲಿ ಗಿರೀಶ್ ತನ್ನ ಬದುಕಿನ ಹೊಸ ಅಧ್ಯಾಯವನ್ನು ಆರಂಭ ಮಾಡಿದನು. ಪ್ರತಾಪ್ ಚಂದ್ ಜಹೂರಿಯವರು ಅವನನ್ನು ದಿ ನ್ಯಾಷನಲ್ ಥಿಯೇಟರ್ ಅನ್ನು ನಡೆಸಿಕೊಂಡು ಹೋಗಬೇಕೆಂದು ನೇಮಿಸಿದರು. ಥಿಯೇಟರ್ನ ವ್ಯವಸ್ಥಾಪಕನಾಗಿ, ನಾಟಕಕಾರನಾಗಿ, ನಿರ್ದೇಶಕನಾಗಿ ಮತ್ತು ನಟನಾಗಿ ಕಾರ್ಯನಿರ್ವಹಿಸಲು ಗಿರೀಶ್ನದು ಹೇಳಿ ಮಾಡಿದ ವ್ಯಕ್ತಿತ್ವ. ಲೆಕ್ಕಪತ್ರಗಳ ನಿರ್ವಾಹಕನಾಗಿದ್ದುಕೊಂಡು ಸಾಮಾನ್ಯ ಜೀವನವನ್ನು ನಡೆಸಿಕೊಂಡು ಹೋಗಲು ಅವನು ಹುಟ್ಟಿದವನಲ್ಲ. ಜಹೂರಿಯವರು ಈ ಬಗೆಯ ಪ್ರತಿಭಾ ಸಂಪತ್ತನ್ನು ಗುರುತಿಸಿ ಅವನಿಗೆ ನಾಟಕ ಕಂಪನಿಯ ನಿರ್ವಹಣೆಯ ವಿಷಯವಾಗಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರು ಮತ್ತು ಹೀಗೆ ಮಾಡಿದರಷ್ಟೇ ನಾಟಕ ಮಂಡಳಿ ಅಭಿವೃದ್ಧಿ ಹೊಂದುತ್ತದೆಂದು ಅವರು ನಂಬಿದ್ದರು. ಹೀಗೆ ಕ್ಷಿಪ್ರವಾಗಿ ಕಾರ್ಯೋನ್ಮುಖನಾದ ಗಿರೀಶ್ ಅದಾಗಲೇ ಜೊತೆಯಲ್ಲಿ ಕೆಲಸ ಮಾಡಿದ್ದ ಹಲವರು ನಟರು ಮತ್ತು ನಟಿಯರನ್ನು ತನ್ನೊಟ್ಟಿಗೆ ಸೇರಿಸಿಕೊಂಡುದರ ಜೊತೆಗೆ ಹಲವು ಹೊಸ ಮುಖಗಳನ್ನು ಆಹ್ವಾನಿಸಿ ಒಂದು ಸ್ಥಿರವಾಗಿ ನಿಲ್ಲುವಂತಹ ತಂಡವನ್ನು ಕಟ್ಟಿದ. ರಂಗಕ್ಕೆ ತರಲು ಒಳ್ಳೆಯ ನಾಟಕಗಳಿಗೆ ಹುಡುಕಾಟ ನಡೆಸಿದ. ಅದರ ಪರಿಣಾಮವಾಗಿ ಹಮೀರ್ ಎಂಬ ಐತಿಹಾಸಿಕ ನಾಟಕವನ್ನು ಆಯ್ಕೆ ಮಾಡಿದ. ಈ ನಾಟಕದ ಕರ್ತೃ ಸುರೇಂದ್ರನಾಥ್ ಮಂಜುದಾರ್. ಅವರು ತಮ್ಮ ರಚನೆಗೆ ಜೇಮ್ಸ್ ಡಾಟ್ನ ರಾಜಸ್ಥಾನ ಕೃತಿಯನ್ನು ಆಧಾರವಾಗಿಟ್ಟುಕೊಂಡಿದ್ದರು. ಆದರೆ ಸುರೇಂದ್ರನಾಥ್ ಅವರು ಈ ನಾಟಕವನ್ನು ರಚಿಸಿದ ಅಲ್ಪಕಾಲದಲ್ಲೇ ತೀರಿಕೊಂಡರು. ಇದರ ಹಸ್ತಪ್ರತಿಯನ್ನು ಸುರೇಂದ್ರನಾಥ್ ಅವರ ಸಹೋದರ ದೇವೇಂದ್ರ ಅವರಿಂದ ಗಿರೀಶ್ ಪಡೆದುಕೊಂಡು ಅವರನ್ನು ತನ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡನು. ಗಿರೀಶ್ ಈ ನಾಟಕಕ್ಕೆಂದು 4 ಹಾಡುಗಳನ್ನು ರಚಿಸಿ ತಾನೇ ನಾಯಕ ಪಾತ್ರಧಾರಿಯಾಗಿ ನಾಟಕವನ್ನು 1881 ಜನವರಿ 1ನೇ ತಾರೀಖು ರಂಗದ ಮೇಲೆ ತಂದನು. ಪ್ರೇಕ್ಷಕರು ನಾಟಕವನ್ನು ಮೆಚ್ಚಿಕೊಂಡರಾದರೂ ಅದು ರಂಗದ ಮೇಲೆ ಬಹಳ ದಿನ ನಡೆಯಲಿಲ್ಲ. ಪ್ರಾಯಶಃ ಇದಕ್ಕೆ ಕಾರಣ ಸುರೇಂದ್ರನಾಥ್ ಅವರು ಮೂಲತಃ ಕವಿಗಳು, ನಾಟಕಕಾರರಲ್ಲ ಎಂದಿರಬಹುದು. ದೀನಬಂಧು ಮಿತ್ರ, ಮಧುಸೂದನ್ ದತ್ತ ಹಾಗೂ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ್ ಅವರುಗಳು ರಚಿಸಿದ ನಾಟಕಗಳು ದಿ ನ್ಯಾಷನಲ್ ಥಿಯೇಟರ್ ಮೂಲಕ ಬಹುಬೇಗನೆ ಕಲ್ಕತ್ತಾದ ನಾಟಕ ಪ್ರಿಯರಿಗೆ ಚಿರಪರಿಚಿತವಾದುವು. ಪ್ರಬಲ ಜನಾಕರ್ಷಣೆಯ ನಾಟಕಗಳನ್ನು ರಚಿಸಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾವಂತ ಲೇಖಕರಿಗೆ ಬಹುಮಾನಗಳನ್ನು ನೀಡಲು ಗಿರೀಶ್ ಮುಂದಾದನು. ಈ ನಡುವೆ ಗಿರೀಶನೇ ಮಾಯಾತರು ಮತ್ತು ಮೋಹಿನಿ ಪ್ರತಿಮಾ ಎಂಬ 2 ಕಿರುಸಂಗೀತ ನಾಟಕಗಳನ್ನು ಮತ್ತು ಅಲಾದೀನ್ ಎಂಬ ಒಂದು ನಗೆ ನಾಟಕವನ್ನು ರಚಿಸಿದನು. ಮಹಾತರು ನಾಟಕ ಮೊದಲು 1881 ಜನವರಿ 22ರಂದು ಪ್ರದರ್ಶಿತವಾದರೆ ಮೋಹಿನಿ ಪ್ರತಿಮಾ ಮತ್ತು ಅಲಾದೀನ್ ನಾಟಕಗಳು 1881 ಏಪ್ರಿಲ್ 16ರಂದು ಪ್ರದರ್ಶನಗೊಂಡವು. ತನಗೆ ಸೂಕ್ತವೆಂದು ಕಂಡುಬರುವಂತಹ ನಾಟಕಗಳು ರಚನೆಯಾಗದಿದ್ದಾಗ ಗಿರೀಶ್ ತಾನೇ ಆನಂದರಹೋ ಎಂಬ ಐತಿಹಾಸಿಕವೂ ಆಧ್ಯಾತ್ಮಿಕವೂ ಆದ ಗಂಭೀರ ನಾಟಕವನ್ನು ರಚಿಸಿದನು.
ಅದನ್ನು 1881 ಮೇ 21 ಪ್ರದರ್ಶಿಸಿದನು. ಸದಾ ಸಂತಸದಿಂದಿರುವ ನಿಸ್ವಾರ್ಥಿ ಮತ್ತು ಧಾರಾಳಿಯಾಗಿದ್ದ ಈ ನಾಟಕದ ಪ್ರಮುಖ ಪಾತ್ರವಾಗಿದ್ದ ಅದನ್ನು 1881 ಮೇ 21 ಪ್ರದರ್ಶಿಸಿದನು. ಸದಾ ಸಂತಸದಿಂದಿರುವ ನಿಸ್ವಾರ್ಥಿ ಮತ್ತು ಧಾರಾಳಿಯಾಗಿದ್ದ ಈ ನಾಟಕದ ಪ್ರಮುಖ ಪಾತ್ರವಾದ ಬೇತಲ್ನ ಪಾತ್ರದಲ್ಲಿ ತಾನೇ ಕಾಣಿಸಿಕೊಂಡನು. ಈ ನಾಟಕದಲ್ಲಿ ಗಿರೀಶ್ ಹಲವು ಕಡೆ ಪಾಶ್ಚಿಮಾತ್ಯ ವಿಚಾರಧಾರೆಗಳನ್ನು ಅಳವಡಿಸಿದ್ದನು. ಆದರೆ ಅವುಗಳಿಗೆ ಬಂಗಾಳಿ ನಾಟಕ ವಿಮರ್ಶಕರು ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಧಾರ್ಮಿಕ ಮನೋಭಾವದ ಬಂಗಾಳಿ ಜನರಿಗೆ ಐತಿಹಾಸಿಕ ನಾಟಕಗಳು ತೃಪ್ತಿ ತರಲಿಲ್ಲವೆಂದು ಅರಿತ ಗಿರೀಶ್ ಹಿಂದೂ ಮಹಾಕಾವ್ಯಗಳು ಮತ್ತು ಪುರಾಣಗಳನ್ನು ಆಧರಿಸಿದ ನಾಟಕಗಳ ರಚನೆಗೆ ತೊಡಗಿದನು. ಅವನು ರಾವಣ್ ಬಂಧ್ ನಾಟಕವನ್ನು ರಾಮಾಯಣವನ್ನು ಆಧರಿಸಿ ಅಸಮ ಸಾಲುಗಳ ಸರಳ ರಗಳೆಯ ಛಂದಸ್ಸಿನಲ್ಲಿ ಬರೆದ. 1881 ಜುಲೈ 30 ಅದ್ದೂರಿಯಾಗಿ ಮೊದಲ ಪ್ರಯೋಗ ಕಂಡಿತು. ಈ ನಾಟಕದಲ್ಲಿ ಗಿರೀಶ್ ರಾಮನ ಪಾತ್ರದಲ್ಲಿಯೂ ವಿನೋದಿನಿ ಸೀತೆಯ ಪಾತ್ರದಲ್ಲಿಯೂ ಕಾಣಿಸಿಕೊಂಡರು. ಈ ನಾಟಕ ಪ್ರೇಕ್ಷಕರ ಹೃದಯದ ಭಾವನೆಗಳನ್ನು ತಟ್ಟುವಲ್ಲಿ ಯಶಸ್ವಿಯಾಯಿತು. ಮೈಖೇಲ್ ಮಧುಸೂದನ್ ದತ್ತ ಅವರು ತಮ್ಮ ಮೇಘನಾದ್ ಬಂಧ್ ಕಾವ್ಯವನ್ನು ಪ್ರತಿ ಸಾಲಿನಲ್ಲಿ 14 ಮಾತ್ರೆಗಳುಳ್ಳ ಸರಳ ರಗಳೆ ಛಂದಸ್ಸಿನಲ್ಲಿ ಬರೆದರು. ಗಿರೀಶನು ಲೇಖಕನಾಗಿ ತನ್ನ 36ನೇ ವಯಸ್ಸಿನಲ್ಲಿ ಬರೆಯುವುದನ್ನು ಆರಂಭಿಸಿ ಇಲ್ಲಿಂದ 30 ವರ್ಷಗಳವರೆಗೆ ಮುಂದುವರಿಸಿದನು. ಇವನೊಬ್ಬ ಅದ್ಭುತ ಲೇಖಕ. ನಾಟಕಗಳು, ವಿಡಂಬನೆ, ಗೀತನಾಟಕಗಳೆಂದು 89 ನಾಟಕ ಕೃತಿಗಳನ್ನು ಇವನು ರಚಿಸಿದನು. ಇವುಗಳ ಜೊತೆಗೆ ಹಲವಾರು ಸಣ್ಣ ಕಥೆಗಳು, ಪ್ರಬಂಧಗಳು, ಕಾದಂಬರಿಗಳು, ಕವನಗಳು ಮತ್ತು ಹಾಡುಗಳನ್ನು ರಚಿಸಿದನು. ಇವನ ನಾಟಕಗಳು ಮುಖ್ಯವಾಗಿ ಧಾರ್ಮಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ಮತ್ತು ದೇಶಪ್ರೇಮದ ವಸ್ತುಗಳನ್ನು ಪ್ರಸ್ತುತಪಡಿಸಿದವು. ಇವನ ಅನ್ವೇಷಣಾತ್ಮಕ ಪ್ರತಿಭೆ ಬಂಗಾಳಿ ಪ್ರಪಂಚದ ಮೇಲೆ ಚಿರಸ್ಥಾಯಿಯಾದ ಪ್ರಭಾವ ಬೀರುವುದರ ಪರಿಣಾಮವಾಗಿ ಈತನನ್ನು ಬಂಗಾಳಿ ನಾಟಕರಂಗದ ಪಿತಾಮಹನೆಂದು ಕರೆಯತೊಡಗಿದರು. ಇವನು ತನ್ನ ಕೃತಿಗಳಲ್ಲಿ ಈ ಹಿಂದೆ ಬಳಕೆಯಲ್ಲಿದ್ದ ಭಾರವೂ ಕೃತಕವೂ ಎನಿಸುವ ಅಲಂಕಾರಿಕ ಭಾಷೆಯನ್ನು ಬದಿಗೊತ್ತಿ ತನ್ನದೇ ಆದ ಅಸಮ ಸಾಲುಗಳ ಸರಳ ರಗಳೆಗಳನ್ನು ಬಳಕೆಗೆ ತಂದನು. ಇದು ಮುಂದೆ ಗೈರಿಶಿ ಛಂದ ಅಥವಾ ಗಿರೀಶನ ಛಂದಸ್ಸು ಎಂಬ ಅಭಿಧಾನವನ್ನು ಪಡೆದುಕೊಂಡಿತು. ಇದರ ಪರಿಣಾಮವಾಗಿ ಸಾಂಪ್ರದಾಯಿಕ ವಿದ್ವಾಂಸರಿಂದ ಬಂದ ಅಪಾರ ಟೀಕೆಯನ್ನು ಗಿರೀಶ್ ಎದುರಿಸಬೇಕಾಯಿತು. ಆದರೆ ಹಲವರು ಇವನ ರಕ್ಷಣೆಗೆ ಮುಂದಾದರು. ಮಹಾಪ್ರತಿಭೆಯನ್ನು ತಪ್ಪಾಗಿ ಗ್ರಹಿಸುವುದೇ ಹೆಚ್ಚು. ದ್ವಿಜೇಂದ್ರನಾಥ್ ಟ್ಯಾಗೋರ್ ಅವರು ಇವನ ಬೆಂಬಲಕ್ಕೆ ನಿಂತು ಭಾರತಿ ಎಂಬ ನಿಯತಕಾಲಿಕೆಯಲ್ಲಿ ಹೀಗೆ ಬರೆಯುತ್ತಾರೆ: ನಾವು ಗಿರೀಶನ ವಿನೂತನ ಸರಳ ರಗಳೆಯ ಪರವಾಗಿದ್ದೇವೆ. ಇವನ ಪ್ರಾಸರಹಿತ ಛಂದಸ್ಸು ಮುಕ್ತವೂ ಕಿವಿಗೆ ಮಧುರವೂ ಆಗಿದೆ. ನಾವು ಹೃದಯಕ್ಕೆ ತಟ್ಟುವ ಪ್ರಾಸವನ್ನು ಸ್ವಾಗತಿಸಬೇಕೇ ಹೊರತು ಪದಗಳ ಒಣಲಾಲಿತ್ಯವನ್ನಲ್ಲ. ಈ ದಿಶೆಯಲ್ಲಿ ಗಿರೀಶನ ಪ್ರಯೋಗ ಗುರಿ ಮುಟ್ಟಿದೆ. ಗಿರೀಶ್ಗೆ ತಿಳಿದಿದ್ದ ಮತ್ತೊಂದು ಸಂಗತಿ ಎಂದರೆ ತನ್ನ ನಾಟಕಗಳಲ್ಲಿ ಅಭಿನಯಿಸುವ ನಟ ನಟಿಯರು ಹೆಚ್ಚು ವಿದ್ಯಾವಂತರಲ್ಲವೆಂಬುದು. ಹಾಗಾಗಿ ಅವನು ಬರೆದ ಸಂಭಾಷಣೆ ಅಂತಹ ನಟನಟಿಯರು ಸುಲಭವಾಗಿ ಉಚ್ಚರಿಸುವ ಪದಗಳು ಮತ್ತು ನುಡಿಗಟ್ಟುಗಳಿಂದ ಕೂಡಿರಬೇಕಾಗಿತ್ತು. ಆದ್ದರಿಂದ ಅವನು ಬೆಳೆಸಿದ ಭಾಷೆ ಸ್ವಾಭಾವಿಕವೂ ಶಕ್ತಿಯುತವೂ ಕಾವ್ಯಮಯವೂ ಗ್ರಾಮ್ಯವೂ ಮತ್ತು ಸುಲಭಗ್ರಾಹ್ಯವೂ ಆಗಿತ್ತು. ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೇ ನಾಟಕಗಳ ಜೀವಾಳವೆಂದು ಅವನು ಅರಿತಿದ್ದನು. ಅಂತಹ ನಾಟಕದ ಆತ್ಮವು ಭಾಷಾ ಮಾಧ್ಯಮದಲ್ಲೇ ಪ್ರಜ್ವಲಿಸಬೇಕೆಂದು ಅವನು ಭಾವಿಸಿದ್ದನು. ಗಿರೀಶನ ಕ್ರಿಯಾಶೀಲತೆಯ ವೇಗ ಅತಿಯಾದ ಮತ್ತು ಅಗಾಧ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿತ್ತು. ಅವನ ಕಾರ್ಯದರ್ಶಿಗಳು ಅವನು ಹೇಳುತ್ತಿದ್ದುದನ್ನು ವೇಗವಾಗಿ ಬರೆದುಕೊಳ್ಳಬೇಕಿತ್ತು. ಅವನಿಗೆ ಸ್ವತಃ ವೇಗವಾಗಿ ಬರೆಯಲು ಆಗುತ್ತಿರಲಿಲ್ಲ.
ಹಾಗೆ ಅವನು ರಚನಾತ್ಮಕ ಪ್ರಕ್ರಿಯೆಯ ಆ ವೇಗದಲ್ಲಿ ಸಿಲುಕಿದಾಗ ಕೊಠಡಿಯಲ್ಲಿ ಅತ್ತ ಇತ್ತ ಹೆಜ್ಜೆ ಹಾಕುತ್ತಾ ಸಂಭಾಷಣೆಯ ಮಾತುಗಳನ್ನು ಎಷ್ಟು ಏರುಧ್ವನಿಯಲ್ಲಿ ಹೇಳುತ್ತಿದ್ದನೆಂದರೆ ಅವನು ಅಲ್ಲಿ ಸಂಬಂಧಿಸಿದ ಪಾತ್ರಗಳ ಅಭಿನಯವನ್ನೂ ಮಾಡುತ್ತಿದ್ದಾನೆ ಎನ್ನುವಂತಿರುತ್ತಿತ್ತು. ಅವನ ಕಾರ್ಯದರ್ಶಿಗಳು ಯಾವಾಗಲೂ ತಮ್ಮ ಬಳಿ 3 ಪೆನ್ಸಿಲ್ಲುಗಳನ್ನು ಸಿದ್ಧವಿಟ್ಟುಕೊಂಡಿರುತ್ತಿದ್ದರು. ಏಕೆಂದರೆ ಮಸಿ ಬಳಸಿ ಬರೆಯುವ ಲೇಖನಿಯನ್ನು ಮಸಿ ಕುಡಿಕೆಯ ಒಳಕ್ಕೆ ಅದ್ದಿ ತೆಗೆಯುವಷ್ಟು ವಿಳಂಬ ಮಾಡುವಂತಿರಲಿಲ್ಲ. ಒಮ್ಮೆ ಬರೆದುಕೊಳ್ಳುತ್ತಿದ್ದ ಕಾರ್ಯದರ್ಶಿಯೊಬ್ಬ ಆಗಷ್ಟೇ ಹೇಳಿದ ಮಾತುಗಳನ್ನು ಪುನರಾವರ್ತಿಸುವಂತೆ ಗಿರೀಶನನ್ನು ಕೇಳಿದನು. ಇದು ಗಿರೀಶನ ಮನಸ್ಸನ್ನು ಪಲ್ಲಟಗೊಳಿಸಿತು. ಏಕೆಂದರೆ ಅದರಿಂದ ಅವನ ಭಾವಸ್ಥಿತಿಗೆ ಅಡ್ಡಿಯಾಯಿತು. ಅವನು ಹೇಳಿದ, ನೋಡಿ, ಎಂತಹ ಪ್ರಮಾದವಾಯಿತು. ನಾನು ಹೇಳಿದ್ದು ನೆನಪಿಲ್ಲ ಮತ್ತು ಈಗ ನನಗೆ ಏನು ಹೇಳಿ ಬರೆಸಬೇಕೆಂದೂ ಹೊಳೆಯುತ್ತಿಲ್ಲ. ನೀವು ಬರೆದುಕೊಳ್ಳುವುದು ತಪ್ಪಿದಾಗ ಅಲ್ಲಿಗೆ ಚುಕ್ಕೆಗಳನ್ನಿಟ್ಟು ಮುಂದುವರಿಸಿ. ನಂತರ ನಾನು ಅಲ್ಲಿಗೆ ಭರ್ತಿ ಮಾಡುತ್ತೇನೆ. ನಾನು ಹಾಗೆ ಮಾಡಿದರೂ ಅದು ನಾನು ಮೊದಲು ಹೇಳಿದುದು ಆಗಿರಲಾರದು. ಆದರೂ ಅದು ಸರಿಯಾಗಿರುತ್ತದೆ. ಗಿರೀಶನ ಕೃತಿಗಳ ನಿರೂಪಣೆಯನ್ನು ಬರೆದುಕೊಂಡ ಅವನ ಕೆಲವರು ಕಾರ್ಯದರ್ಶಿಗಳೆಂದರೆ ಅಮೃತ್ಲಾಲ್ ಬಸು, ಕೇದಾರ್ನಾಥ್ ಚೌಧರಿ, ಅಮೃತ್ಲಾಲ್ ಮಿತ್ರ, ದೇವೇಂದ್ರನಾಥ್ ಮಂಜುದಾರ್ ಮತ್ತು ದೇವೇಂದ್ರನಾಥ್ ಬಸು. ಮತ್ತೆ ಅವನ ಅನೇಕ ನಾಟಕಗಳನ್ನು ದಾಖಲೆ ಮಾಡಿಕೊಳ್ಳಲು ಸಹಕಾರವಿತ್ತವರೂ ಇವರೇ. ಗಿರೀಶನ ಕೊನೆಯ 15 ವರ್ಷಗಳ ಅವಧಿಯಲ್ಲಿ ಕಾರ್ಯದರ್ಶಿಯಾಗಿದ್ದವರೆಂದರೆ ಅವಿನಾಶ್ ಚಂದ್ರ ಗಂಗೋಪಾಧ್ಯಾಯ್ ಅವರು. ಅವಿನಾಶ್ ಅವರು ಗಿರೀಶ್ಗೆ ತುಂಬ ನಿಕಟವರ್ತಿಗಳಾಗಿದ್ದುದರಿಂದ ಅವರೇ ಅವನ ಅಧಿಕೃತ ಜೀವನ ಚರಿತ್ರೆಯನ್ನು ಬರೆಯಲು ಸಮರ್ಥರಾಗಿದ್ದರು. ಗಿರೀಶ್ನಲ್ಲಿದ್ದ ಲೇಖಕ ಸಂಬಂಧಿತ ಪ್ರತಿಭೆಯನ್ನು ಕುರಿತು ಅನೇಕ ಕಥೆಗಳಿವೆ. ಅವನು ಒಂದು ಇಡೀ ನಾಟಕವನ್ನು ಕೆಲವೇ ದಿನಗಳಲ್ಲಿ ರಚಿಸಲು ಸಮರ್ಥನಿದ್ದನೆಂದು ಹೇಳುವುದುಂಟು. ಸೀತಾರ್ ವನ್ಭಾಷ್ ನಾಟಕವನ್ನು ಒಂದೇ ಒಂದು ರಾತ್ರಿಯಲ್ಲಿ ರಚಿಸಿದನು. ಅವನು ಸದಾಬಾರ್ ಏಕಾದಶಿ ನಾಟಕಕ್ಕೆಂದು ಒಂದು ರಾತ್ರಿಯಲ್ಲಿ 26 ಹಾಡುಗಳನ್ನು ರಚಿಸಿದನು. ಸೋದರಿ ದೇವಮಾತಾ ಅವರು ಡೇಸ್ ಇನ್ ಅನ್ ಇಂಡಿಯನ್ ಮೊನಾಸ್ಟರಿ ಕೃತಿಯಲ್ಲಿ ಹೀಗೆ ಬರೆಯುತ್ತಾರೆ. ಮಹೋನ್ನತ ನಾಟಕಗಳಲ್ಲಿ ಒಂದಾದ 6 ಅಂಕದ ಬಿಲ್ವಮಂಗಳದ ಸೈಂಟ್ ನಾಟಕವು 28 ಗಂಟೆಗಳ ತಡೆರಹಿತ ರಚನಾಕ್ರಿಯೆಯ ಶ್ರಮದಿಂದ ಸೃಷ್ಟಿಯಾಯಿತು. ಸ್ವಾಮಿ ಸುಬೋಧಾನಂದರು ಹೇಳುತ್ತಾರೆ, ಗಿರೀಶನು ತನ್ನ 3 ಜನ ಕಾರ್ಯದರ್ಶಿಗಳಿಗೆ ಒಂದೇ ಸಮಯದಲ್ಲಿ 3 ಬೇರೆ ಬೇರೆ ನಾಟಕಗಳನ್ನು ಹೇಳಿ ಬರೆಸುತ್ತಿದ್ದುದನ್ನು ನಾವು ನೋಡಿದ್ದೇವೆ. ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರವರ ಪ್ರಸಿದ್ಧ ಕಾದಂಬರಿ ಕಪಾಲ್ಕುಂಡಲ ಕೃತಿಯನ್ನು ನಾಟಕಕ್ಕೆ ರೂಪಾಂತರಿಸುವಾಗ ಅದನ್ನು ಒಂದು ರಾತ್ರಿಯಲ್ಲಿ 4 ಜನ ಕಾರ್ಯದರ್ಶಿಗಳಿಗೆ ಹೇಳಿ ಬರೆಸಿದನು. ದಿ ನ್ಯಾಷನಲ್ ಥಿಯೇಟರ್ಗಾಗಿ ಪುರಾಣ ಮತ್ತು ಮಹಾಕಾವ್ಯಗಳನ್ನು ನಾಟಕಕ್ಕೆ ರೂಪಾಂತರಿಸುವಾಗ ಗಿರೀಶ್ ಪ್ರತಿಯೊಂದರ ಮೇಲೂ 1 ವಾರಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಅವಿನಾಶ್ ಹೇಳುತ್ತಾರೆ, ಗಿರೀಶನು ಒಬ್ಬ ನಟ ಮತ್ತು ಅದೇ ಸಮಯದಲ್ಲಿ ನಾಟಕಕಾರನೂ ಹೌದು. ನಾಟಕದ ಹಲವು ಪುರುಷ ಮತ್ತು ಸ್ತ್ರೀ ಪಾತ್ರಗಳಿಗೆ ಸಂಬಂಧಿಸಿದ ಸಂಭಾಷಣೆಯನ್ನು ಬರೆಯುವಾಗ ಅವನು ಸ್ವತಃ ಆ ಪಾತ್ರಗಳನ್ನು ಅಭಿನಯಿಸುತ್ತಿದ್ದಾನೋ ಎನ್ನುವಂತೆ ಅವನ ಧ್ವನಿ ಬದಲಾಗುತ್ತಿದ್ದುದನ್ನು ನಾನು ಗಮನಿಸಿದ್ದೇನೆ. ಈ ಕಾರಣದಿಂದಾಗಿ ನಟರು ಮತ್ತು ನಟಿಯರು ಗಿರೀಶನ ನಾಟಕಗಳಲ್ಲಿ ಅಭಿನಯಿಸುವುದೆಂದರೆ ಸರಾಗವೆಂದು ಭಾವಿಸಿದ್ದರು. 1880ರ ಅವಧಿಯಲ್ಲಿ ಬಂಗಾಳದಲ್ಲೂ ಪುರಾಣಗಳು ಮತ್ತು ಮಹಾಕಾವ್ಯಗಳ ಆಧಾರಿತ ನಾಟಕಗಳು ಬಹು ಜನಪ್ರಿಯವಾಗಿದ್ದವು. ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆಯನ್ನು ಸಂಪಾದಿಸಿಕೊಂಡಿದ್ದ ಗಿರೀಶನು ರಾಮಾಯಣ ಆಧಾರಿತ ಸೀತಾರ್ ವನ್ಭಾಷಾ ನಾಟಕವನ್ನು ರಚಿಸಿದನು. ಅವನು ರಾಮನ ಪಾತ್ರಧಾರಿಯಾಗಿಯೂ ವಿನೋದಿನಿ ಮತ್ತು ಕುಸುಮಾಕುಮಾರಿಯರು ಕ್ರಮವಾಗಿ ಲವಕುಶರ ಪಾತ್ರಧಾರಿಗಳಾಗಿಯೂ ಅಭಿನಯಿಸಿದರು. ಈ ಸಮಯದಲ್ಲಿ ಸ್ತ್ರೀ ಮತ್ತು ಪುರುಷ ಪ್ರೇಕ್ಷಕರ ನಡುವೆ ಇರುತ್ತಿದ್ದ
ಒಂದು ಪರದೆ ಅವರನ್ನು ಬೇರ್ಪಡಿಸುತ್ತಿತ್ತು. ಈ ನಾಟಕವನ್ನು ನೋಡಲು ಸ್ತ್ರೀಯರ ದಂಡೆ ಜಮಾಯಿಸುತ್ತಿದ್ದು, ಅವರು ಕುಳಿತುಕೊಳ್ಳುತ್ತಿದ್ದ ಭಾಗಕ್ಕೆ ರಂಗಮಂದಿರದ ಮಾಲೀಕ ಹೆಚ್ಚಿಗೆ ಆಸನಗಳನ್ನು ಹಾಕಿ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಸೀತಾರ್ ವನ್ಭಾಷಾ ನಾಟಕವನ್ನು ಗಿರೀಶನು ಈಶ್ವರ್ ಚಂದ್ರ ವಿದ್ಯಾಸಾಗರರಿಗೆ ಅರ್ಪಣೆ ಮಾಡಿದ್ದನು. ಹೀಗೆಯೇ ಅವನು ತನ್ನ ಅನೇಕ ನಾಟಕ ಕೃತಿಗಳನ್ನು ಬಂಗಾಳದ ಪ್ರಮುಖ ವ್ಯಕ್ತಿಗಳಿಗೆ ಮತ್ತು ತನ್ನ ಮಿತ್ರರಿಗೆ ಅರ್ಪಣೆ ಮಾಡಿ ಅವರಿಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದ್ದ. ಮಹಾಭಾರತವನ್ನು ಆಧರಿಸಿ ಗಿರೀಶ್ ತನ್ನ ಮುಂದಿನ ನಾಟಕ ಅಭಿಮನ್ಯು ಬಂಧನ್ನು ರಚಿಸಿದನು. ನಾಟಕದ ನಾಯಕ ಅರ್ಜುನನ ವೀರಪುತ್ರ ಅಭಿಮನ್ಯುವನ್ನು ಮಹಾಭಾರತದ ಯುದ್ಧದಲ್ಲಿ 7 ಜನ ಯೋಧರು ಸುತ್ತುಗಟ್ಟಿ ಮೋಸದಿಂದ ಹತ್ಯೆಗೈದರು. ಯುದ್ಧದ ನಿಯಮದಂತೆ ಒಬ್ಬ ವೀರ ಮತ್ತೊಬ್ಬ ವೀರನನ್ನಷ್ಟೇ ಎದುರಿಸಬೇಕು. ಈ ನಾಟಕದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ಗಿರೀಶ್ ಮನೋಜ್ಞವಾಗಿ ಚಿತ್ರಿಸಿ ರೂಪಿಸಿದ್ದಾನೆ. ಪತ್ನಿ ಉತ್ತರೆಯ ಮೇಲಿನ ಅಭಿಮನ್ಯುವಿನ ಪ್ರೀತಿ, ಹಾಗೆಯೇ ಅವನ ತಾಯಿ ಸುಭದ್ರೆಯ ಮೇಲಿನ ಅವನ ಅಕ್ಕರೆ ಮತ್ತು ಅವನು ತೋರಿದ ಶತ್ರುಗಳ ಮೇಲಿನ ವೀರಾವೇಶ ಮುಂತಾದ ಗುಣಗಳನ್ನು ಗಿರೀಶ್ ಈ ಪಾತ್ರದಲ್ಲಿ ಜೀವಂತಗೊಳಿಸಿದ್ದಾನೆ. ನಂತರ ಗಿರೀಶ್ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದ ಲಕ್ಷ್ಮಣ್ ವರ್ಜನ್ ನಾಟಕವನ್ನು ಬರೆಯುತ್ತಾನೆ. ರಾಮನು ಹೇಗೆ ತನ್ನ ಪ್ರೀತಿಯ ಸಹೋದರ ಲಕ್ಷ್ಮಣನನ್ನು ತೊರೆದು ಬಿಡುತ್ತಾನೆ ಎಂಬುದು ಇಲ್ಲಿನ ಕಥೆಯ ವಸ್ತು. ಈ ನಾಟಕದಲ್ಲಿ ಗಿರೀಶ್ ಪಾತ್ರವಹಿಸುತ್ತಿದ್ದನು. ಈ ನಾಟಕ 1881 ಡಿಸೆಂಬರ್ 31 ರಂಗವೇರಿತು. ನಂತರ ಗಿರೀಶ್ ಸೀತಾರ್ ವಿವಾಹ ನಾಟಕವನ್ನು ಬರೆದು ಅದನ್ನು 1882 ಮಾರ್ಚ್ 11 ಪ್ರಸ್ತುತಪಡಿಸಿದನು. ಈ ನಾಟಕದಲ್ಲಿ ಗಿರೀಶನು ವಿಶ್ವಾಮಿತ್ರ ಮಹರ್ಷಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದನು. ಗಿರೀಶನ ರಾಮಾಯಣ ಆಧಾರಿತ ರಾಮೇರ್ ವನ್ಭಾಷ್ ಮತ್ತು ಸೀತಾಹರಣ್ ನಾಟಕಗಳು ಕ್ರಮವಾಗಿ 1882 ಏಪ್ರಿಲ್ 15 ಮತ್ತು ಜುಲೈ 22 ಪ್ರದರ್ಶನ ಕಂಡವು. ಈ ನಾಟಕಗಳಲ್ಲಿ ಗಿರೀಶ್ ಅಭಿನಯಿಸಲಿಲ್ಲ, ಆದರೆ ವಿನೋದಿನಿ ಕ್ರಮವಾಗಿ ಕೈಕೇಯಿ ಮತ್ತು ಸೀತೆಯ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಇದೇ ಸಮಯದಲ್ಲಿ ಗಿರೀಶ್ ಮೇಘನಾದ್ ಬಂಧ್ ಕೃತಿಯನ್ನು ಆಧರಿಸಿ ನಾಟಕವೊಂದನ್ನು ರಚಿಸಲು ಆರಂಭಿಸಿದನು. ಮೈಖೇಲ್ ಮಧುಸೂದನ್ ದತ್ತ ರಾವಣನ ವೀರಪುತ್ರ ಮೇಘನಾದನನ್ನು ಕುರಿತು ಒಂದು ಸವಿಸ್ತಾರ ರಾಮಾಯಣ ಆಧಾರಿತ ಕಾವ್ಯವನ್ನು ರಚಿಸಿದ್ದನು. ಅದನ್ನು ಕುರಿತು ಗಿರೀಶ್ ಹೀಗೆ ಟೀಕಿಸಿದ್ದನು: ಮೈಖೇಲ್ ಅವರು ರಾಮನ ಪಾತ್ರವನ್ನು ಸಮರ್ಪಕವಾಗಿ ನಿರೂಪಿಸಿಲ್ಲ. ಪುರಾಣ ಮತ್ತು ಮಹಾಕಾವ್ಯಗಳನ್ನು ಆಧರಿಸಿ ಮೇಘನಾದನ ವಧೆಯನ್ನು ಕುರಿತು ನಾಟಕ ಬರೆಯಲು ನಾನು ಆಲೋಚಿಸಿದ್ದೆನು, ಆದರೆ ಕೆಲವು ಪುಟಗಳನ್ನು ಬರೆದು ಆಮೇಲೆ ಅದನ್ನು ಕೈಬಿಟ್ಟೆನು. ಏಕೆಂದರೆ ಹಾಗೆ ಬರೆಯುವುದರಿಂದ ನನ್ನ ಸಾಹಿತ್ಯಕ ಗುರು ಮೈಖೇಲ್ ಮಧುಸೂದನರವರೊಡನೆ ಸ್ಪರ್ಧೆಗಿಳಿದಂತಾಗುತ್ತದೆ ಎಂದು ನಾನು ಭಾವಿಸಿದೆನು. ಗಿರೀಶನು ದಿ ನ್ಯಾಷನಲ್ ಥಿಯೇಟರ್ನ ವ್ಯವಸ್ಥಾಪಕನಾಗಿದ್ದುದು ಕೇವಲ 2 ವರ್ಷಗಳು. ಈ ಅವಧಿಯಲ್ಲಿ 9 ನಾಟಕಗಳು ಮತ್ತು 6 ಸಂಗೀತ ನಾಟಕಗಳನ್ನು ರಚಿಸಿದ್ದನು. ಹೆಚ್ಚು ಕಡಿಮೆ 2 ತಿಂಗಳಿಗೊಂದರಂತೆ ನೂತನ ನಾಟಕವನ್ನು ರಂಗಕ್ಕೆ ತರುತ್ತಿದ್ದನು. ಏಕೆಂದರೆ ನಾಟಕ ಪ್ರಿಯರು ಒಂದೇ ನಾಟಕಕ್ಕೆ 2 ಸರತಿ ಟಿಕೆಟ್ ಕೊಂಡುಕೊಳ್ಳುವುದನ್ನು ಅವನು ಇಷ್ಟಪಡುತ್ತಿರಲಿಲ್ಲ. ಇದನ್ನು ಓದುವವರಿಗೆ ನಾಟಕವೊಂದನ್ನು 2 ತಿಂಗಳಿಗೊಂದರಂತೆ ಬರೆದು ಅದನ್ನು ಕಲಿತು ರಂಗಕ್ಕೆ ತರುವುದು ಹೇಗೆ ಸಾಧ್ಯ ಎನಿಸಬಹುದು. ಇದು ಗಿರೀಶನಿಗಷ್ಟೇ ಸಾಧ್ಯವಾಗುತ್ತಿತ್ತು, ಏಕೆಂದರೆ ಅವನದು ದೈವದತ್ತ ಪ್ರತಿಭೆ ಮತ್ತು ಅಪ್ರತಿಮ ಇಚ್ಛಾಶಕ್ತಿ. ಅವನ ಜೀವನ ಚರಿತ್ರಕಾರ ಮತ್ತು ಕಾರ್ಯದರ್ಶಿಯಾಗಿದ್ದ ಅವಿನಾಶ್ ಅವರು ಗಿರೀಶನ ಈ ವೇಗ ಮತ್ತು ಕ್ರಿಯಾಶೀಲತೆಗೆ ಮಾರು ಹೋಗಿದ್ದರು. ಈ ಅವಧಿ ದ ನ್ಯಾಷನಲ್ ಥಿಯೇಟರ್ನ ಶೋಭಾಯಮಾನ ಕಾಲ. ಥಿಯೇಟರ್ನ ಮಾಲೀಕರಾಗಿದ್ದ ಪ್ರತಾಪ್ ಚಂದ್ರ ಜಾಹೂರಿಯವರು ಸುಸಜ್ಜಿತ ರಂಗಸಜ್ಜಿಕೆಗಳು, ಹಿನ್ನೆಲೆಯ ದೃಶ್ಯಾವಳಿಗಳು, ಸುಂದರ ಆಭರಣ ಉಡುಪುಗಳನ್ನು ಒದಗಿಸಿದ್ದರೆ
ಗಿರೀಶ್ ಉತ್ತಮ ಅಭಿನೇತ ಮತ್ತು ಅಭಿನೇತ್ರಿಯರನ್ನು ತನ್ನೆಡೆಗೆ ಸೆಳೆದುಕೊಂಡಿದ್ದನು. ತಾನು ಅಭಿನಯಿಸುವುದರ ಜೊತೆಗೆ ಗಿರೀಶ್ ಇತರ ನಟ ನಟಿಯರನ್ನು ತರಬೇತುಗೊಳಿಸಿದ್ದನು. ಈ ಎಲ್ಲದರ ಜೊತೆಗೆ ಗಿರೀಶನು ಪಡೆದಿದ್ದ ಖ್ಯಾತಿ ಪ್ರೇಕ್ಷಕರನ್ನು ದಿ ನ್ಯಾಷನಲ್ ಥಿಯೇಟರ್ನತ್ತ ಮುಖ ಮಾಡುವಂತೆ ಪ್ರೇರೇಪಿಸುತ್ತಿತ್ತು. ಅಪರೇಶ್ ಚಂದ್ರ ಮುಖ್ಯೋಪಾಧ್ಯಾಯರವರು ರಂಗಲಯೇ ತಿರಿಶ್ವತ್ಸಾರ್ ಕೃತಿಯಲ್ಲಿ 1933ರಲ್ಲಿ ಹೀಗೆ ಬರೆಯುತ್ತಾರೆ: ಬಂಗಾಳಿ ನಾಟಕ ಮಂದಿರಗಳು ನಾಟಕಕಾರರನ್ನು ಅವಲಂಬಿಸಿದ್ದು, ಬೇಡಿಕೆಗೆ ಅನುಗುಣವಾಗಿ ಹೆಚ್ಚಿನ ಸಂಖ್ಯೆಯ ನಾಟಕಗಳನ್ನು ನಾಟಕಕಾರರು ಕೊಡಲು ಆಗುತ್ತಿರಲಿಲ್ಲ. ಹಾಗಾಗಿ ನಾಟಕ ಮಂದಿರಗಳು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ದೀನಬಂಧು ಅವರ ನಾಟಕಗಳು ಅಥವಾ ಬಂಕಿಂಚಂದ್ರ ಅವರ ಕಾದಂಬರಿ ಆಧಾರಿತ ನಾಟಕಗಳನ್ನು ಅವಲಂಬಿಸಿ ನಾಟಕ ಮಂದಿರಗಳು ತಮ್ಮ ಉಳಿವಿಗೆ ಶ್ರಮಿಸುತ್ತಿದ್ದವು. ಬರಗಾಲದಲ್ಲಿ ಜನರು ಕೆಟ್ಟ ಆಹಾರವನ್ನೇ ತಿಂದು ಬದುಕುವಂತೆ ನಾಟಕ ಮಂದಿರಗಳು ತಮ್ಮ ಸತ್ವವನ್ನು ಕಳೆದುಕೊಂಡು ಈ ಸಮಯದಲ್ಲಿ ಸಿಗುತ್ತಿದ್ದ ನಾಟಕಗಳನ್ನೇ ಅಭಿನಯಿಸುವಂತಾಗಿತ್ತು. ಅಂತಹ ಸಮಯದಲ್ಲಿ ನಾಟಕ ಕ್ಷೇತ್ರದ ಅಧಿದೇವತೆಯ ಪ್ರೀತಿಯ ಪುತ್ರ ಗಿರೀಶ್ ಮರಣಶಯ್ಯೆಯಲ್ಲಿದ್ದ ಬಂಗಾಳಿ ರಂಗಭೂಮಿಗೆ ಮರುಜೀವ ನೀಡಿದನು. ಇವನು ರಂಗದ ಮೇಲೆ ಕಾಣಿಸಿಕೊಂಡ ಮೇಲೆ ಜನರು ಅರ್ಥ ಮಾಡಿಕೊಂಡುದ್ದೇನೆಂದರೆ, ಒಳ್ಳೆಯ ನಟನೆಯಷ್ಟೇ ನಾಟಕ ಅಲ್ಲ, ಒಳ್ಳೆಯ ಕತೆ ಮತ್ತು ಚೆನ್ನಾದ ನಿರೂಪಣೆಯು ನಾಟಕದಲ್ಲಿರಬೇಕು ಎಂಬುದನ್ನು. ಒಳ್ಳೆಯ ನಾಟಕಗಳೇ ನಾಟಕರಂಗದ ಸತ್ವಭರಿತ ಆಹಾರ ಮತ್ತು ಜೀವಾಳ. ಆ ಸಮಯದಲ್ಲಿ ಬಂಗಾಳಿ ನಾಟಕ ಮಂದಿರಗಳ ಹಿಂದಿನ ಚೈತನ್ಯವಾಗಿದ್ದುಕೊಂಡು ಗಿರೀಶ್ ಸದಭಿರುಚಿಯ ಸತ್ವಪೂರ್ಣ ನಾಟಕಗಳನ್ನು ಬರೆದು ಪ್ರೇಕ್ಷಕರಿಗೆ ನೀಡಿ ನಾಟಕ ಮಂದಿರಗಳನ್ನು ಉಳಿಸಿದನೆಂದು ಹೇಳಬೇಕು. ಇವನ ನೂತನ ವಿಚಾರಗಳು, ಕಲ್ಪನೆಗಳು ಮತ್ತು ಸೃಜನಶೀಲ ನಿರೂಪಣೆ ಪ್ರೇಕ್ಷಕರನ್ನು ಸಂತೋಷದ ಪ್ರವಾಹದಲ್ಲಿ ತೇಲಿಸುತ್ತಿದ್ದವು. ಇದರಿಂದಾಗಿ ಗಿರೀಶ್ ಸ್ಥಳೀಯ ನಾಟಕದ ಪಿತಾಮಹನೆಂಬ ಅಭಿಧಾನಕ್ಕೆ ಪಾತ್ರನಾದನು. ಈತನ ಚಿಕ್ಕಪ್ಪ ಈ ಬೆಳವಣಿಗೆಗೆ ಕಾರಣನಾಗಲಿಲ್ಲ. ಆ ಸಮಯದಲ್ಲಿ ನಾಟಕ ಕ್ಷೇತ್ರ ರಕ್ಷಕನಿಲ್ಲದ ಸ್ಥಿತಿಯಲ್ಲಿ ಮುನ್ನಡೆದಿತ್ತು. ಅದು ಜರ್ಜರಿತವಾಗಿ ಇನ್ನೇನು ಮುರಿದು ಬೀಳುವ ಸ್ಥಿತಿಯಲ್ಲಿತ್ತು. ಕಳೆದ 50 ವರ್ಷಗಳ ಅವಧಿಯಲ್ಲಿ ಬಂಗಾಳಿ ನಾಟಕ ಕ್ಷೇತ್ರಕ್ಕೆ ಅಮೃತ ರಸಪಾನ ಮಾಡಿಸಿ ಅದನ್ನು ಜೀವಂತವಾಗಿರುವಂತೆ ಮಾಡಿದವನೇ ಗಿರೀಶ್. ಆದ್ದರಿಂದ ಗಿರೀಶನನ್ನಷ್ಟೇ ಬಂಗಾಳಿ ನಾಟಕದ ಪಿತಾಮಹನೆಂದು ಕರೆದು ಅವನನ್ನೇ ವೈಭವೀಕರಿಸುವುದು ಅತ್ಯಂತ ಸಮಂಜಸವಾಗಿದೆ. ಜೈ ಶ್ರೀರಾಮಕೃಷ್ಣ.